ದೇಶದ ರಾಜರೇನಾದರೂ ಕಾಲ ಕಾಲಕ್ಕೆ ತಪ್ಪು ಕಾಣಿಕೆ ತಂದೊಪ್ಪಿದೆ. ಅಂತಿಮ ನಿಂತಿರುವರೇ ಬಾಲಕ ಮಹೇಶ್ವರಿ ಸುಂದರವನ್ನು ಕಂಡು ಗಂಡ ಮನೆಯರೇನಾದರೂ ಕೊಂಡತನವನ್ನೆಸಗಿರುವರೇ ಹೇಗೆ? ಯಾವ ವಿಷಯವಾಗಿ ಕರೆಸಿದೆಯೇ ನನ್ನ ಮುಂದೆ? ಅಡಿಗೆ ಬಂದಿದೆ ಅವರನ್ನಿಡಿದು ತಂದು ನಮ್ಮ ನಗರದ ಮುಂಭಾಗಕ್ಕೆ ಕಟ್ಟಿ ಹಾಕುವ ತಂದೆ. ನೀನು ಕರೆಸಿದರೆ ನಾನು ಬಂದೆ. ವಿಚಾರವೇನು ಮೌಷ್ಯಕ್ಕೆ ಸಮತಾಯಕ್ಕೆ ಗಂಡ ಬೇರುಂಟಲು ಬೆಂಬಲಿಸುವ ದಾಸವೀರನೇ, ನೀವು ಎಲ್ಲ ನುಡಿಯನ್ನು ಕೇಳುತ್ತಿದ್ದ ಬಿಟ್ಟು ಕೇಳಬೇಡ. ಚಿತ್ರಶಾಸನವಾದ ನಮ್ಮ ಮೈಸೂರು ನಗರಕ್ಕೆ ನಿಜ ಪತ್ರವನ್ನು ಕೊಟ್ಟೆ. ವೀರ ತತ್ವಕ್ಕೆ ತಕ್ಕ ಮರ್ಯಾದೆಯನ್ನು ಕೊಟ್ಟು ಪಟ್ಟಾಭಿಷೇಕ ಕಾರ್ಯ ನಿಮಿತ್ತ ನಿನ್ನನ್ನು ಕರೆಸಿರುವನು. ಈ ವಚನವನ್ನು ಮರೆಮಾಡ ಕುಮಾರ ಅಪರಾಧ ಮಾಡ್ತಿದ್ದಾರ. ಓಹೋ ಜನಕ ನಮ್ಮ ಬ್ರಾಹ್ಮಣನಿಗೆ ದಾನವನ್ನು ಕೊಡಬೇಕಾದರೆ ನನ್ನ ಕೈಯಿಂದ ಪಡೆದೇ ನಿಮಗೆ ಬೇಕಾದಷ್ಟು ತಗೊಂಡು ಹಿರಿಯರಾದ ನಿಮ್ಮ ರಾಜ್ಯವನ್ನು ಪರಿಪಾಲಿಸುವುದರಲ್ಲಿ ಎನ್ನ ನುಡಿಯನ್ನು ಕೇಳುತ್ತಿದ್ದ ಬಿಟ್ಟು ಕೇಳಬೇಡ. ರಾಜಧರ್ಮದ ವಿಚಾರವನ್ನು ಕೇಳ. ಈಗ ಏನೆಂದರೆ ಈ ಸಿಂಹಾಸದ ಅಧಿಕಾರ ಗದ್ದಿಯಲ್ಲಿ ಏರಲು ಏಗಟ್ಟುಗಳ ಕೆಲವು ರಾಜಧರ್ಮದ ಪ್ರಶ್ನೆಗಳನ್ನು ಕೇಳಿರೋಣ. ಅದೇನು ಚೆನ್ನಾಗಿ ಹೇಳೋ ಜನಕ ನಮ್ಮಲ್ಲಿದ್ದರೆ ತಕ್ಕ ಉತ್ತರವನ್ನು ಬಿತ್ತರಿಸ. ದೇವಲೋಕದಲ್ಲಿ ಸದಾ ಸಂಪತ್ತು ನಿಂದಿರುವರಾರು, ಈ ಲೋಕದಲ್ಲಿ ಸೋಲುವರಾರು, ಈ ದರೆಯಲ್ಲಿ ಪ್ರತಿನಿಧಿಗಳಾರು, ಈ ಭೂಮಂಡಲದಲ್ಲಿ ಪರದೇಶಿಗಳಾರು, ಮಧ್ಯದಲ್ಲಿ ಅತಿಥಿಗಳಾರು. ಈ ಪ್ರಶ್ನೆಗಳ ತಕ್ಕ ಉತ್ತರವನ್ನು ಯಾವ ಕಾರಣ? ಅಪ್ಪಯ್ಯನೇ ಸಪ್ತಪ್ರಿಯ ಮಹಾಮುನಿಗಳಲ್ಲಿ ಅಭ್ಯಾಸ ಮಾಡಿ ಸಕಲ ಧರ್ಮಶಾಸ್ತ್ರಗಳನ್ನು ಮರೆತ ಈ ನಿಮ್ಮ ಅಮ್ಮನೇ ಹೇಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಮೇಲುವೆಲ್ಲೂ ಆಲಿಸಬೇಕೇ? ಜನಕ ಅಹೋ ಬಾಲಕ, ದೇವಲೋಕದಲ್ಲಿ ಸದಾ ಸಂಪತ್ತಿನಿಂದಿರುವಲ್ಲೇ ಓರ್ವಲ್ಲೇ ವೈಕುಂಠದೊಡೆಯ ಶ್ರೀ ಲಕ್ಷ್ಮೀಪತಿಯಾದ ಮಹಾವಿಷ್ಣು, ಇನ್ನೊಬ್ಬ ಧನಾಧಿಪತಿಯಾದ ಕುಬೇರನು, ಈ ಜಗದಲ್ಲಿ ಸೋಲುವವರು ಇಬ್ಬರೇ. ಅವರ್ಯಾರು? ನಾಪಿಕನು, ಇನ್ನೊಬ್ಬ ಸಾಲಗಾರನು. ಈ ಭೂಭಾಗದಲ್ಲಿ ನಮಗೆ ಕಾಣುವ ಇನ್ನೊಬ್ಬ ಚಂದ್ರ. ಈ
ಮಾತ್ರ ಭಗವತ್ ಸ್ವರೂಪಿಗಳಾದ ನಮ್ಮ ಗುರುವರ ದತ್ತಾತ್ರೇಯರು ಹೇಳಿಕೊಟ್ಟಿರುವರು ತಂದೆ. ಇದರಲ್ಲಿ ತಪ್ಪಿದ್ದರೆ ವಿಚಾರಣೆ ಹೇಳನ್ನ ಮುಂದೆ ಬಹಳ ತ್ರಾಸವಾಗಿದೆ. ನಿನ್ನ ಅದ್ಭುತವಾದ ವಿದ್ವ ಮಾತ್ರಕ್ಕೆ ಮತ್ತು ನಿನ್ನ ಬಲು ಶಕ್ತಿ ಏನನ್ನು ಮೆಚ್ಚಿದೆ. ಅಹೋ ತನಯ ನನಗೆ ಈ ಕ್ಷಣವೇ ನಮ್ಮ ಪುರಿ ಯೋಧರಿಂದ ಪಟ್ಟವನ್ನು ಕಟ್ಟುವನು. ಅದೇ ಚೆನ್ನಾಗಿ ಜನಕ ಅದು ಏತಕಂದರೆ ಈಗ ನಿನ್ನ ರಾಜಭವನ ಲಕ್ಷ್ಮಿಗಳು ಇರುವುದು ನನಗೆ ಸಂತೋಷವಾಯಿತು. ನಿನ್ನ ಮುಖಾಂತರ ಚಂದ್ರವಂಶಿ ದಿಗ್ದೇಶದಲ್ಲಿ ಬೆಳಗಬೇಕು. ಕಾರ್ತವೀರ್ಯ ಶಕ್ತಿಯ ಒಂದು ಗಾಂಭೀರ್ಯ ರೇಣಿಕ ರಾಜ